ಜಿಲ್ಲೆಗಳ ಪ್ರತ್ಯೇಕ ಮಾಡೋ ಸಾಧ್ಯತೆಗಳು ಅಂತ ಈಗಾಗಲೇ ಆ ಸುದ್ದಿಗಳು ಹಬ್ಬಿದಾವೆ ಸಾಕಷ್ಟಾಗಿ. ಮೋಸ್ಟ್ಲಿ ಡಿಸೆಂಬರ್ 31 ಒಳಗಾಗಿನ ಈ ಒಂದು ಘೋಷಣೆ ಆಗ್ತಾವೆ ಅನ್ನೋದು ಒಂದು ಆಸೆ. ಇದ್ರ ಜೊತೆಗೆ ಇನ್ನೂ ಒಂದು ಒಳ್ಳೆ ಡೆವಲಪ್ಮೆಂಟ್ಗಳು ಆಗಿದ್ದೇನಪ್ಪ ಅಂದರೆ ಮುರುಗೋಡು, ನಿಮ್ಗೆ ಗೊತ್ತಿದೆ ಮುರುಗೋಡು ವಿಶೇಷವಾಗಿ ಅದು ಸವದತ್ತಿನ ದೂರ ಇದ್ದರೂ ಸಹ ಅನಿವಾರ್ಯವಾಗಿ ಸವದತ್ತಿಯ ಒಂದು ಕಂದಾಯ ತುಂಬ್ತಾ ಬಂದಿದ್ದರಿಂದಾಗಿ ಅಲ್ಲೇ ಉಳ್ಕೊಂಡು ಬಿಟ್ಬಿಟ್ಟಿದ್ವು ಅವು. ಇವತ್ತು ಒಂದು ಬೈಲಂಗಲ್ ಜೊತೆಗೆ ಒಂದು 35 ಹಳ್ಳಿಗಳು ಅವೆಲ್ಲ ಮುರುಗೋಡು ಹಿಡ್ಕೊಂಡೆಲ್ಲ ಅದು ಹೋಬಳಿ ಮುರುಗೋಡು ಹೋಬಳಿ ಹಿಡ್ಕೊಂಡು ಅದು ಹೋಬಳಿ ಅದು ಮುರುಗೋಡು ಅದನ್ನು ಹಿಡ್ಕೊಂಡು 35 ಹಳ್ಳಿಗಳು ಈಗ ಬೈಲಹೊಂಗಲ ತಾಲೂಕಿಗೆ ಸೇರ್ಪಡೆ ಆಗಿದ್ದರಿಂದಾಗಿ ಇವೆಲ್ಲ ಅಲ್ಲಲ್ಲೇ ಬದಲಾವಣೆಗಳು ಸಹ ಒಂದು ಭರವಸೆಯನ್ನು ಎಲ್ಲ ಜನರಿಗೆ ಮೂಡಿಸ್ತಾ ಇದೆ. ಜೊತೆಗೆ ಬೈಲಹೊಂಗಲ ಜನನು ಸ್ವಲ್ಪ ಈ ದಿಶೆಯಲ್ಲಿ ನಮ್ಮದು ಆಗ್ತದಪ್ಪ ಜಿಲ್ಲೆಯವನು ಅಂತ ಒಂದಿಷ್ಟು ಆಶೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಸೌದಿಯವರು ಸಹಿತ ಈ ಒಂದು ಸಿದ್ದರಾಮಯ್ಯ ಜೊತೆಗೆ ಭಾಳ ನಿಕಟ ಸಂಬಂಧ ಇರುವುದ್ರ ಜೊತೆಗೆ ಒಬ್ಬ ಪ್ರಬುದ್ಧ ರಾಜಕಾರಣಿ ಇರುವುದರಿಂದಾಗಿ ಇನ್ನೂ ಅವು ಸಾಧ್ಯತೆಗಳಿದ್ದಾವೆ ಅಂತ. ಒಟ್ಟಿನಲ್ಲೇ ಯಾಕಂದರೆ 5 ಲಕ್ಷಕ್ಕೊಂದು ಹಿಡಿದ್ರು ಸಹಿತ ಒಂದು 5 ಜಿಲ್ಲೆಗಳಾಗುವಷ್ಟು ಜನ ಇಲ್ಲದಾರ ಈ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅನ್ನುವಂಥದ್ದು. 4 ಜಿಲ್ಲೆ ಮಾಡೋದಕ್ಕೂ ನಡ್ಡಿ ಇಲ್ಲ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದರೆ ಆದಷ್ಟು ಚಿಕ್ಕ ಜಿಲ್ಲೆ ಆದರೆ ಎಲ್ಲರೂ ಮುಟ್ತದೋ. ಜೊತೆಗೆ ಇವೆ 4 ಇವತ್ತೇನೋ ಬೇಡಿಕೆ ಇಟ್ಟಿದ್ದಾರೆ. ಇದನ್ನು ಹಂಗೆ ಮುಂದೆ ಬಿಟ್ಟರೆ ಮುಂದುವರಿಸ್ಕೊಂಡು ಹೋದ್ರೆ ನಾಳೆ ಇವು ಮುಂಬರುವ ದಿನಗಳಲ್ಲಿ ಈಗ 15 ತಾಲೂಕು ಇದ್ದಾವೆ. ಆ 15 ತಾಲೂಕು ನಮ್ಮ ಜಿಲ್ಲಾ ಮಾಡಿರಿ ಅಂತ ಬರೋ ಪ್ರಸಂಗ ಬರಬಾರ್ದು ಅನ್ನುವಂಥ ಭಯನೂ ಇವ್ರಿಗೆ ನಮ್ಮ ರಾಜಕಾರಣಿಗಳು ಕಾಡ್ತಾ ಇರಬಹುದು ಅಂತ ಅನ್ನಿಸ್ತದೆ. ಒಟ್ಟಾರೆ ಏನೂ ಆಗಲಿ, ಒಟ್ಟಿನಲ್ಲಿ ಈಗ ಜಿಲ್ಲಾ ಘೋಷಣೆ ಆಗಬೇಕಾಗಿದ್ದು ಅನಿವಾರ್ಯದ ಡಿಸೆಂಬರ್ 31 ಒಳಗೆ. ಅದಕ್ಕಾಗಿ ದಿನನಿತ್ಯ ಜನ ಎತ್ತ ತಕ್ಷಣ ಕೇಳೋದು ಅಂದ್ರೆ ನಾವೆಲ್ಲೋ ಹೊರಟು ಕೇಳೋದು ಅಂದರೆ ಕೇಳಿದೆ ಸರ್ ಆಗ್ತದೆ ಅಂತ ಜಿಲ್ಲಾ ನಾನೆಲ್ಲಪ್ಪ ಮಾಡೋರು ಅಲ್ಲಿದ್ದಾರೆ ಸಿದ್ದರಾಮಯ್ಯನವರು ಮತ್ತು ಅವ್ರ ಕ್ಯಾಬಿನೆಟ್ದವರು ಅವ್ರು ಮನಸ್ಸು ಮಾಡಿದ್ರೆ ಆಗ್ತದೆ. ಆ ಮನಸ್ಸು ಮಾಡುವಂಥ ಕೆಲಸವನ್ನು ಜನ ತಮ್ಮ ಮಾನಸಿಕ ಒತ್ತಡ ಹೇರ್ತಾ ಇದ್ದಾರೆ ಅವ್ರ ಮೇಲೆ. ಅದೇ ಕಾಲಕ್ಕೆ ಚಿಕ್ಕೋಡಿ ಭಾಗದ ಜನ ಮತ್ತು ಗೋಕಾಕ್ ಭಾಗದ ಜನ ಈ ಸತೀಶ್ ಅವರನ್ನು ಭಾಳಷ್ಟು